ಹಾಯ್ ಫ್ರೆಂಡ್ಸ್, ಈಗ ನಾವು ಎಲ್ಲಿದ್ರೆ ಅಂದರೆ ಬಾರಾಮುಲಲ್ಲಿ ನಮ್ಮ ಸ್ನೇಹಿತರು ನೋಡಿ, ಅವ್ರದ್ದು ಫಾರ್ಮಲ್ಲಿ ಇದ್ದೀರಿ. ಇವರೇ ಆ್ಯಪಲ್ ನಮ್ಮ ಫ್ರೆಂಡ್ ಇವರು ನೋಡಿ. ಅವರೆಲ್ಲ ಫಾರ್ಮಲ್ಲಿ ವೆರೈಟಿ ಆ್ಯಪಲ್ ಎಲ್ಲ ತೋರಿಸ್ತಾ ಇದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಬರುತ್ತೆ, ನೋಡ್ಬೋದು ಫ್ರೆಂಡ್ಸ್. ನೀವು ಇದು ಬಾರಾಮುಲಲ್ಲಿ ನೋಡ್ಬೋದು ಆ್ಯಪಲ್ ಯಾವ ಥರ ಇದೆ ಅಂದ್ಬಿಟ್ಟು. ಇನ್ನೂ ಕಲರ್ ಆಗಿಲ್ಲ ನೋಡಿ ಯಾವ ಥರ ಇದೆ. ಹಂಗೆ ತಿನ್ನಬೇಕು ಅನಿಸ್ತಾ ಇರ್ತದೆ. ಸೂಪರಾಗಿದೆ ಫ್ರೆಂಡ್ಸ್, ತುಂಬ ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ನಾವು ತಿಂದಿದ್ದೀನಿ ಆಲ್ರೆಡಿ. ಈಗ ಫಾರ್ಮಲ್ಲಿ ಬಂದು ನೋಡ್ತಾ ಇದ್ದಾರೆ फ्रेंड. ಇದು भैया इसका बारे में बताओ भैया, कैसे कौन सा एप्पल है, नस्ल है? हाँ, ये गाला मस्त है, ठीक है, आज ही तैयार होता है। हाँ, ये दूसरा है शिमला डिलीशियस, ठीक है सर, ये भी आज ही तैयार होता है। ये तीसरा है कश्मीरी। हाँ, ये कश्मीर का, ये अभी अगले अक्टूबर में उतारेंगे। ये वाला ये पूरा लाल हो जाएगा। अगर बारिश होती तो उससे थोड़ा कलर अच्छा होता है इससे। और ये कौन सा भैया? ये भी डिलीशियस है भी ये। चौथा है ग्रीन वाला, ये अमेरिकन है। ये ग्रीन अमेरिकन ग्रीन वाला है ना? ये नहीं, ये भी लाल होता है। बारिश की वजह से इसका कलर अभी नहीं चला। बारिश कम से कम 2 महीने बाद हुई है, इसीलिए। कितना एकड़ है भाई आपका इधर है? 1 कनाल है, हमारे कनाल के हिसाब से होता है। ओके, 1 एकड़ तो बहुत ज्यादा होता है, यानी कि ये 8वां हिस्सा उसका 1 एकड़ का। ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಆಪಲ್ ತೋಟ ಈ ಜಮ್ಮು ಕಾಶ್ಮೀರಲ್ಲಿ. ಇಲ್ಲಿ ಸೂಪರ್ ಆಗಿದೆ ಈ ಪ್ಲೇಸ್ಗೆ ಬನ್ನಿ. ಇದು ಬಾರಾಮುಲ್ಲಾ ಅಂದ್ಬಿಟ್ಟು ಇರೋದು ಪ್ಲೇಸಲ್ಲಿ ಇರೋದು. ಈಗ ನಾವು ಮುಂದೆ ನಮ್ಮ ಯೂಟ್ಯೂಬಲ್ಲಿ ತೋರಿಸ್ತೀರಿ. ಇನ್ನು ವೆರೈಟಿ ಆ್ಯಪಲ್ಗಳೆಲ್ಲ ತೋರಿಸ್ತಾ ಇದ್ದೀರಿ. ನೋಡ್ಬೋದು ಬನ್ನಿ ಫ್ರೆಂಡ್ಸ್, ನೀವು ತೋರಿಸ್ತಾನೆ ಇರ್ತೀನಿ ಒಂದೊಂದೇ. ನೋಡಿ ನಮ್ಮ ಹನುಮಂತವ್ರು ತಿನ್ಬಿಟ್ಟು ನೋಡಿ ಆವಾಗ ಬಂದಿದ್ದಾರೆ ನೋಡಿ. ಹಾಂ ನೋಡಿ, ಇದು ಗ್ರೀನ್ ಆ್ಯಪಲ್ ನೋಡಿ, ಎಲ್ಲ ರೆಡ್ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ಫ್ರೆಂಡ್ಸ್. ನಮಗೂ ತುಂಬ ಎಂಜಾಯ್ ಆಯಿತು. ಹೆಂಗಿದೆ ಹನುಮಂತಣ್ಣ? ಚೆನ್ನಾಗಿದೆ ಅಲ್ಲಿ ನೋಡಿ. ಇದಕ್ಕೆ ಯಾವುದೂ ಕಲರ್ ಏನಿಲ್ಲ ಫ್ರೆಂಡ್ಸ್, ಇದು ನ್ಯಾಚುರಲ್ ಆಗಿ ಬರೋದು. ಕೆಲವರು ಜನ ಕಲರ್ ಹೊಡಿತಾರೆ ಅಂತ ಹೇಳ್ತಾರೆ, ಏನಿಲ್ಲ. ನಮ್ಮ ಇಂಡಿಯಾದಲ್ಲಿ ಆ್ಯಪಲ್ಸ್ಗೆ ಯಾವುದೋ ಕಲರು ಏನೇ ಮಿಕ್ಸ್ ಮಾಡಲ್ಲ ಫ್ರೆಂಡ್ಸ್. ನೋಡ್ಬೇಕು, ನಮ್ಮ ಗಿಡದಲ್ಲೇ ಕಟ್ ಮಾಡಿರೋಂಥ ಹಣ್ಣು ಇದು. ಕಲರ್ ಹೊಡಿತಾರೆ ಅಂತ ನಾವು ಡೌಟ್ ಬೀಳಿದ್ರೆ, ಕಲರ್ ಗಿಲ್ಲರ್ ಏನಿಲ್ಲ. ನಾವು ಅಲ್ಲ ಅವಾಗ ಹೇಳ್ತೀರಿ ಕಲರ್ ಹೊಡಿತಾರಲ್ಲ, ಕಲರ್ ಗಿಲ್ಲರ್ ಏನಿಲ್ಲ ನೋಡಿ, ಅದೇ ಗಿಡದಲ್ಲೇ ಇದೆ. ಇದು ಸೂಪರ್ ಆಗಿದೆ ಫ್ರೆಂಡ್ಸ್. ಸೂಪರ್ ಆಗಿದೆ. ಯಾರ ಬರೋವಾಗ ಇವಾಗ ಸೀಸನ್ನು, ಆ್ಯಪಲ್ ಸೀಸನ್ನು, ದಯವಿಟ್ಟು ಬನ್ನಿ. ಇಲ್ಲಿ ನೇಚರು ಚೆನ್ನಾಗಿದೆ, ವೆದರು ಚೆನ್ನಾಗಿದೆ. ಬನ್ನಿ, ಯಾವುದೇ ಇಲ್ಲಿ ಗಲಾಟೆ ಏನಿಲ್ಲ ಫ್ರೆಂಡ್ಸ್. ಇಲ್ಲೆಲ್ಲ ನಮ್ಮ ಟೂರಿಸ್ಟ್ನ ದೇವ್ರ ಥರ ನೋಡ್ತಾರೆ ಫ್ರೆಂಡ್ಸ್. ಬನ್ನಿ, ನಮ್ಮ ಭೂಲೋಕ ಸ್ವರ್ಗ ಜಮ್ಮು ಕಾಶ್ಮೀರ್ನ ಎಂಜಾಯ್ ಮಾಡಿ. ಸೂಪರ್ ಆಗಿದೆ. ಇದು ಹೆಂಗಿದೆ? ಸೂಪರ್ ಆಗಿದೆ ಫ್ರೆಂಡ್ಸ್. ನಾನು ಆಲ್ರೆಡಿ ಕಲರ್ ಇದೆ ಬೇರೆ ಅದ್ರ ಹೆಸರು ಕನ್ನಡದಲ್ಲಿ ಬ್ಯೂಟಿ ಆಪಲ್. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದೆ. ಬ್ಯೂಟಿ ಆಪಲ್ ಸೂಪರ್ ಅಣ್ಣ. ಫ್ರೆಂಡ್ಸ್, ಇದು ಹೈಬ್ರಿಡು ನೋಡಿ. ಆ್ಯಪಲ್ಸ್ ಎಲ್ಲ ರೆಡ್ ಆಗಿದೆ ಈಗ. ಸಿಕ್ಕಾಪಟ್ಟೆ ನೋಡಿ ಹೆಂಗೆ ಯಾವ ಥರ ಇದೆ ನೋಡಿ. ಇದು ಹೈಬ್ರಿಡಲ್ಲಿ ಬಂದಿರೋಂಥದ್ದು. ಸಿಕ್ಕಾಪಟ್ಟೆ ಟೇಸ್ಟ್ ಇದೆ. ಈಗ ಟೇಸ್ಟ್ ಮಾಡಿದ್ದೀರಿ. ಇದು ಬಾರಾಮುಲ್ಲಾ ಹತ್ರ ಇನ್ನು ನಾವು POK ಕಡೆ ಹೋಗ್ತಾ ಇದ್ದೀರಿ. ಅಲ್ಲಿ ಒಂದು ಹೈಬ್ರಿಡ್ ಗಿಡಗಳು ನೋಡಿದ್ವಿ, ಅದಕ್ಕೆ ನಿಲ್ಸಿದ್ದೀರಿ ಫ್ರೆಂಡ್. ಇಲ್ಲೆಲ್ಲ ನೋಡಿ ಹಂಗೆ ಯಾವ ಥರ ಇದೆ ನೋಡಿ. ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಎಲ್ಲ ನೋಡಿ. ಆಗಲೇ ನೋಡ್ಸಿದ್ದು ಯಾವುದೇ ಕಲರ್ ಮಿಕ್ಸ್ ಇಲ್ಲ, ನ್ಯಾಚುರಲ್ ಆಗಿ ಬೆಳೆದ್ರೆ ಹೈಬ್ರಿಡ್. ಇದು ಗೌರ್ಮೆಂಟ್ ಫ್ರೆಂಡ್. ಇದು ಯಾವುದು ಸ್ವಂತ ಇಲ್ಲ, ಗೌರ್ಮೆಂಟ್ ಅವ್ರು ಬೆಳೆಸ್ತಾ ಇರೋದು. ಬನ್ನಿ ಮುಂದೆ ನೋಡ್ತೀನಿ ನಿಮ್ಗೆ ವೀಡಿಯೋಸ್ ಎಲ್ಲ ನೋಡಿ. ಅವರೆಲ್ಲ ಯಾವ ಥರ ಇದೆ ನೋಡಿ, ಎಷ್ಟು ರೆಡಿ ಇದೆ ನೋಡಿ. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನೋಡಿ ಫ್ರೆಂಡ್ಸ್. ಹೆಂಗಿದೆ ಕಳೆದೋಗ್ತೀರಾ ಫ್ರೆಂಡ್ ಇದು ನೋಡ್ತಾ ಇದ್ರೆ. ಆ್ಯಪಲ್ಸು ತುಂಬ ನೋಡಿ ಹೆಂಗಿದೆ ನೋಡಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಸೂಪರ್ ಆಗಿದೆ, ಸೂಪರ್ ಆಗಿದೆ ಫ್ರೆಂಡ್ಸ್ ಎಲ್ಲ ನೋಡಿ. ನನಗೆ ತುಂಬ ಖುಷಿ ಆಯ್ತು ಆ್ಯಪಲ್ಗೆ ಗಿಡ ನೋಡ್ತಾ ಇದ್ರೇ. क्या ब्रीड है भैया इसका? ये जो है ना, ये इटालियन प्रोडक्ट है। ये इसमें गाला रेडलम है, शनी गाला है, किंगराट है इसमें सर। इसमें और भी है, गोल्डन भी है और फौजी भी है। ये गांव का नाम क्या है भैया? ये चौगुला है। चौगुला है। ये गवर्नमेंट का है क्या? ये है कल्चर का है। इसका ट्री भी मिल सकता है हम लोग को? हाँ, आराम से मिल सकता है सर। कैसे लेना पड़ेगा ट्री इसका? अभी सर मार्च में यहाँ इनकी सेल होती है। मार्च में, आज नहीं सेल होती है। मार्च में यहाँ सेल होती है गवर्नमेंट के थ्रू से। जब मतलब नर्सरी लगाने की टाइम आती है ना सर, उसी टाइम पे आप सर आना, इनसे मिलके ले सकते हो आप। थैंक यू भैया।
ಹಾಯ್ ಫ್ರೆಂಡ್ಸ್, all from Italy. ಎಲ್ಲ ಕೇಳಿದ್ವು ಏನು ಹೆಂಗೆ ಅಂತ ಸಮಾಚಾರ. ಇಲ್ಲಿ ಗಿಡಗಳು ಕೂಡ ಮಾರ್ತಾರೆ. ಏನಂದರೆ ಮಾರ್ಚಲ್ಲಿ ಮಾತ್ರ ಮಾರೋದಂತೆ. ಇದೆಲ್ಲ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋದು. ನೋಡಿದ್ರೆ ನಮ್ಮ ಬೆಂಗಳೂರಲ್ಲಿ ಬಂದಿದೆ 150, 200, 300 ರೂಪಾಯಿ ಒಂದು ಕೆಜಿ ಆ್ಯಪಲ್ಲು. ಇಲ್ಲಿ ನೋಡಿದ್ರೆ ಬಂದಿದೆ, ಕೇಳಿದ್ವಿ ಎಷ್ಟು ಏನು ಅಂತ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಕೇಜಲ್ಲಿ. ಚಿಕ್ಕ ಕಾಯಿ ಆದರೆ 40 ರೂಪಾಯಿ ಅಂತ, ದೊಡ್ಡದಾದರೆ 60 ರೂಪಾಯಿ. ಎಷ್ಟನ್ನು ತೊಗೋಬೋದು. ನಮಗೇನೋ ಜಾಸ್ತಿ ಬೇಕಂದ್ರೆ ಒಂದು ದಿವಸ ಮುಂಚೆ ಹೇಳಿದ್ರೆ ಸಾಕಂತೆ. ಆಲ್ರೆಡಿ ಎಲ್ಲ ಕೀಳ್ತಾ ಇದ್ರು. ರಿಯಲ್ಗೆ ತುಂಬ ಚೆನ್ನಾಗಿದೆ, ಟೇಸ್ಟ್ ಕೂಡ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಈಗ ನಾವು ಕಿಧರ್ ಜರ ಮನ್ಸೂರ್ ಭಾಯಿ ಕಿರಣ್ ವೇಲಿ ಹೋಗ್ತಾ ಇದ್ರಿ. ಈ ಕಿರಣ್ ವೇಲಿ ಹೋಗ್ಬೇಕಂದ್ರೆ ಇದು ಬಂದು ನಮ್ಮ ಇಂಡಿಯಾ ಲಾಸ್ಟ್ ಬಾರ್ಡ್ರು. ಅದ್ರ ಪಕ್ಕದಲ್ಲೇ ಬಾರ್ಡ್ರ್, ಒಂದು ನದಿ ಅಡ್ಡ ಹೋಗುತ್ತೆ, ಒಂದು ಬಾರ್ಡ್ರ್, ಪಾಕಿಸ್ತಾನ ಬಾರ್ಡ್ರ್ ಅಡ್ಡ, ಪಾಕಿಸ್ತಾನ ಹತ್ರ ಇಂಡಿಯಾ ಪಾಕಿಸ್ತಾನ ಬಾರ್ಡ್ರ್ ಅದು. ಅಲ್ಲಿ ಹೋಗ್ಬೇಕಂದ್ರೆ ಕಿರಣ್ ವೇಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಕಂಪಲ್ಸರಿ ಇರಬೇಕು. ಆಮೇಲೆ ಈ ಥರ ಒಂದು ಕಾಪಿ ಕೊಡ್ತಾರೆ. ಈ ಥರ ಪೊಲೀಸ್ ಹತ್ರ ಪರ್ಮಿಷನ್ ತೊಗೊಬೇಕು. ನಾವು ಪರ್ಮಿಷನ್ ತೊಗೊಂಡು ಒಂದು ಕಾಪಿನ 7 ಕಾಪಿ ಮಾಡ್ಕೊಬೇಕಂದ್ರೆ 7 ಚೆಕ್ ಪೋಸ್ಟ್ ಸಿಗುತ್ತೆ ಈ ರೋಡಲ್ಲಿ. ಆ 7 ಚೆಕ್ ಪೋಸ್ಟಲ್ಲಿ ಒಂದೊಂದು ಕಾಪಿ ಕೊಡಬೇಕು. ಅಲ್ಲಿ ಎಂಟ್ರಿ ಮಾಡ್ತಾರೆ, ಎಷ್ಟು ಜನ ಬಂದವ್ರೆ, ಏನು ಆಧಾರ್ ಕಾರ್ಡ್ ನಂಬರು ಏನು ಎಲ್ಲ ಅವ್ರು ಎಂಟ್ರಿ ಮಾಡಿದ್ಮೇಲೆ ಒಂದೊಂದು ಚೆಕ್ ಪೋಸ್ಟಲ್ಲಿ ಪಾಸ್ ಆದಮೇಲೆ ಲಾಸ್ಟ್ 7ನೇದರಲ್ಲಿ ಕಿರಣ್ ವೇಲಿಗೆ ಹೋಗ್ತೀರಿ. ಯಾರ ಬರಬೇಕಾದವರು ಈ ಥರ ಪ್ರೊಸೀಜರ್ ಇರುತ್ತೆ. ಯಾವಾಗ ಆಧಾರ್ ಕಾರ್ಡ್ ಜಾಬಲ್ಲಿ ಇಟ್ಕೊಂಡು ಬನ್ನಿ, ಕಿರಣ್ ವೇಲಿ ಹೋಗ್ಬೋದು ಫ್ರೆಂಡ್ಸ್. ಚೆನ್ನಾಗಿದೆ ಇಲ್ಲಿ ಪ್ಲೇಸು. ನಾವು ಹೋಗ್ತಾ ಇದ್ರಿ. ಮುಂದೆ ಬನ್ನಿ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ವೀಡಿಯೋ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಫೈನಲಿ ಕ್ಯಾ ನಾಮ ಹೈ ಭಯ್ಯ ಗಾಂವ್ ಕಾ? ಕಿರಣ್ ವೇಲಿ. ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ ಇದು. ನೋಡಿ, ಇದು ಬಂದು ಇಂಡಿಯಾ. ನಾವು ಕಾರಲ್ಲಿ ಹೋಗ್ತಾ ಇರೋದು ಇಂಡಿಯಾ. ಈ ನೀರಿಂದ ಆಚೆ ಕಾಣಿಸೋದು ಪಾಕಿಸ್ತಾನ್. ನೋಡಿ, ಫ್ಲ್ಯಾಗಲ್ಲಿ ನಮ್ಮ ಇಂಡಿಯಾದು ಕಾಣಿಸ್ತಾ ಇದೆ ನೋಡಿ. ಈ ಒಂದು ನೀರು ನದಿ ಅಡ್ಡ ಅಷ್ಟೇ, ಆ ಕಡೆ ಪಾಕಿಸ್ತಾನ ಎಲ್ಲ ಕಾಣಿಸ್ತಾ ಇದೆಲ್ಲ ಪಾಕಿಸ್ತಾನ ಫ್ರೆಂಡ್ಸ್. ಫೈನಲ್ ಆಗಿ ನಾವು ಕಿರಣ್ ವೇಲಿಗೆ ಬಂದಿದ್ರಿ. ನಮ್ಮ ಇಂಡಿಯಾ ಲಾಸ್ಟ್ ಬಾರ್ಡ್ರು ನೋಡಿ, ಎಲ್ಲ ನಮ್ಮ ಇಂಡಿಯಾ ಫ್ಲ್ಯಾಗ್ ಇದೆ. ಬನ್ನಿ, ನಿಮಗೆ ಇನ್ನೊಂದು ಊರು ತೋರಿಸ್ತೀನಿ, ಇನ್ನೊಂದು ದೇಶ ತೋರಿಸಿ. ನೋಡಿ, ಈ ನದಿ ಇದೆಯಾ, ಈ ನದಿ ದಾಟಿದ ತಕ್ಷಣ ನೋಡಿ ಅದು ಪಾಕಿಸ್ತಾನ. ನೋಡಿ, ಈ ನದಿಯಿಂದ ಆ ಕಡೆ ಎಲ್ಲ ಕಾಣಿಸೋದೆಲ್ಲ ಪಾಕಿಸ್ತಾನ ಫ್ರೆಂಡ್ಸ್. ಕಿರಣ್ ವೇಲಿ ಅಂದ್ಬಿಟ್ಟು ಇದು ಲಾಸ್ಟ್ ಇಂಡಿಯಾ ಬಾರ್ಡ್ರ್ ಇದು. ಫೈನಲಾಗಿ ನಮ್ಮ ಟೀಮ್ ಸಾಧನೆ ಪಟ್ಟು ಬಂದಿದ್ದೀರಿ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಬಂದಿದ್ದೀರಿ ಫ್ರೆಂಡ್ಸ್. ಅಲ್ಲಿಂದ ರೋಡ್ ಅಂತೂ ಸೂಪರಾಗಿದೆ. ಆದರೆ ಕರ್ವ್ಸ್ ಎಲ್ಲ ಇತ್ತು. ಬೆಳಗ್ಗೆ ಬಿಟ್ಟಿರೋದು ಮನೆ ಶ್ರೀನಗರು. ಈಗ ಇವಾಗ ಟೈಮ್ ಎಷ್ಟಂದರೆ 3 ಗಂಟೆ ನಮ್ಮ ಇಂಡಿಯನ್ ಟೈಮ್. ನೋಡಿದ್ರೆ ಇಂಡಿಯನ್ ಟೈಮ್ 3 ಗಂಟೆ. ಇನ್ನೊಂದು ಏನಂದರೆ ಇಲ್ಲಿ 1/2 ಅವರ್ ಡಿಫ್ರೆನ್ಸ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್, ಇಲ್ಲಿ ನೋಡಿ, ಇಲ್ಲಿಗೆ ಟೈಮ್ಗಳು ನೋಡಿ ಹೆಂಗೆ ಡಿಫ್ರೆನ್ಸ್ ಇದೆ. 1/2 ಅವರ್ ಡಿಫ್ರೆನ್ಸ್ ಇದೆ ಫ್ರೆಂಡ್ ಇಲ್ಲಿ ನೋಡಿ. ಅದೇ ಪಾಕಿಸ್ತಾನ. ಈ ನದಿ ದಾಟಿದ್ರೆ ಪಾಕಿಸ್ತಾನ. ನೋಡಿ, ಅಲ್ಲಿ ಕಾಣಿಸ್ತದೆ ಪಾಕಿಸ್ತಾನ ಫ್ಲಾಗ್ ಎಲ್ಲ ಕಾಣಿಸ್ತದೆ ನೋಡಿ ಫ್ರೆಂಡ್. ಓಡಾಡ್ತಾರೆ ನೋಡಿ ಗಾಡಿ ಎಲ್ಲ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇನ್ನೂ ಸಿಕ್ಕಾಪಟ್ಟೆ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇರುತ್ತೆ. ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಹಾಯ್ ಫ್ರೆಂಡ್ಸ್, ಟೀಮ್ BS ಇಂದ. ನಮ್ಮ ಹೆಸರು ರಾಜು ಅಂತ. ನಿನ್ನೆ ನಾವು ಜಮ್ಮು ಕಾಶ್ಮೀರಕ್ಕೆ ಬಂದು ನಿನ್ನೆ ದಾಲ್ ಲೇಕ್ ನೋಡಿರ್ಬೋದು. ದಾಲ್ ಲೇಕು ಅಂದ್ಬಿಟ್ಟು ಅದೊಂದು 28 ಕಿಲೋಮೀಟ್ರ್ ಲೇಕ್ ಅದು. ಅದರಲ್ಲೆಲ್ಲ ಹೋಗಿ ಬಂದಿದ್ದೀರಿ. ಅದು ವೀಡಿಯೋ ಬರುತ್ತೆ ನೋಡಿ. ಇವತ್ತು ಎಲ್ಲಿ ಬಂದಿದ್ದೀರಿ ಅಂದರೆ ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀರಿ. ಇದು ಬಂದುಬಿಟ್ಟು ನಿಮಗೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರು ನೀವು ನೋಡ್ಬೋದು. ನಮ್ಮ ಇಂಡಿಯಾ ಇದು ಬಂದು ಇಂಡಿಯನ್ ಫ್ಲ್ಯಾಗು. ಅಲ್ಲಿ ನೋಡ್ಬೋದು ನಿಮಗೆ ಪಾಕಿಸ್ತಾನ್ ಫ್ಲ್ಯಾಗ್ ಕಾಣುತ್ತೆ. ಇದು ಬಂದು ಸೆಂಟ್ರಲ್ ನದಿ ಇದೆ. ಇದು ಬಂದು ಈ ಕಡೆ ಬಂದು ಕೃಷ್ಣನ್ ನದಿ ಅಂದ್ಬಿಟ್ಟು, ಆ ಕಡೆ ನೀಲಂ ನದಿ ಅಂದ್ಬಿಟ್ಟು ನೀಲಂ ನದಿ ಅಂದ್ಬಿಟ್ಟು ಹೆಸರು. ಚೆನ್ನಾಗಿರುತ್ತೆ. ಈ ಕಡೆ ಬಂದಾಗ ಇದನ್ನು ಮಾತ್ರ ಮರೀದಿರ ವಿಸಿಟ್ ಮಾಡಿ. ಸೂಪರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ರೋಡು ಅಷ್ಟೇ ಸೂಪರಾಗಿರುತ್ತೆ. ಮರೀದಿರ ವಿಸಿಟ್ ಮಾಡಿ ಟೀಮ್ BS ಇಂದ. ಇದನ್ನ ನೋಡ್ಬೇಕಂತ ಹೆಚ್ಚು ಕಡಿಮೆ ನಾವು ಬೆಳಗ್ಗೆ 8:00 ಬಿಟ್ಟಿರೋರು. 8:00 ಬಿಟ್ಟಿದ್ದೀವಿ. ಇವಾಗ 3 ಗಂಟೆ ಆಗ್ತಾ ಇದೆ. ಇಷ್ಟೊತ್ತು ಗಂಟೆ ಬಂದಿದ್ದೀವಿ. ರಿಯಲಾಗಿ ಇದನ್ನ ನೋಡ್ಬೇಕಂತಾನೆ ಬಂದಿದ್ದೀವಿ. ಇನ್ನು ನಿಮಗೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ವಿಶೇಷ ನೋಡಿಸ್ತೀವಿ. ಜಸ್ಟ್ ಏನಿಲ್ಲ, ನಮಗೆ ಒಂದು 500 ಮೀಟ್ರ್ ಅಷ್ಟೇ ನಮ್ಮ ಪಾಕಿಸ್ತಾನ. ಒಂದು 500 ಮೀಟ್ರಲ್ಲಿ ನಾವು ಪಾಕಿಸ್ತಾನ ಇಂಡಿಯಾದಲ್ಲಿ ಇದ್ದೀರಿ. ಆ ಕಡೆ ಪಾಕಿಸ್ತಾನ ಕಾಣುತ್ತೆ. ಇಲ್ಲಿಗೆ ನಾವು ಬರ್ಬೇಕಂದ್ರೆ ನಿಜ ಹೇಳ್ತಾ ಇದ್ದೀವಿ.
7 ಚೆಕ್ ಪೋಸ್ಟ್ ನಾವು ದಾಟ್ಕೊ ಬಂದಿರೋದು. ಅದು ಪೊಲೀಸ್ ಅವರಲ್ಲ, ಅಲ್ಲಿ ಆರ್ಮಿ ಅವರು. ಆರ್ಮಿಯವರು ಎಲ್ಲ ಈ 7 ಚೆಕ್ ಪೋಸ್ಟು ಪ್ರತಿ ಹತ್ರನೂ ನಾವು ID ಕಾರ್ಡು ಮತ್ತು ಪರ್ಮಿಷನ್, ಪೊಲೀಸ್ ಪರ್ಮಿಷನ್ ಲೆಟರ್ ಕೊಡಬೇಕು, ID ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಮತ್ತೆ ಅವನ್ನ ಕೊಟ್ಟಿದ್ರೂ ಮತ್ತೆ ಅವ್ರು ನಮ್ಮನ್ನು ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲಿ ಹುಟ್ಟಿದ್ದು, ಏನು, ಡೇಟ್ ಆಫ್ ಬರ್ತ್, ಅದು ಇದು ಕೆಲವೆಲ್ಲ ಕೇಳ್ತಾರೆ. ಅವ್ರು ಕೇಳಬೇಕು ಆಯಿತಾ. ಅದೆಲ್ಲ ನೋಡಿಕೊಂಡು ಬಂದಿದ್ದೀವಿ. 3 ಗಂಟೆ ಆಗ್ತಾಯಿದೆ ಬಂದಿದ್ದೀವಿ. ರಿಯಲ್ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿದೆ. ನೀವು ಸುತ್ತು ನೋಡ್ಬೋದು ಹೆಂಗಿದೆ ಅಂತ. ಬೆಟ್ಟಗಳು ಬರ್ತಾ ಇದ್ದರೆ ಭಯಂಕರವಾಗಿದೆ, ಅಂದರೆ ಒಂದು ಸ್ವರ್ಗ ಇದು. ಅದಕ್ಕೋಸ್ಕರನೇ ಏನೋ ಅವ್ರು ಬಂದಿದೆ, ಇದು ಬೇಕು ಅಂತ ಕಿತ್ತಾಡ್ತಾ ಇರೋದು ನಮ್ಗೆ ಗೊತ್ತಿಲ್ಲ. ತುಂಬ ಸ್ವರ್ಗ ಅಂದರೆ ತುಂಬ ಚೆನ್ನಾಗಿದೆ, ಬರ್ಬೋದು ನೋಡಿ ನೀವು. ಅದೇ ಹೇಳ್ತಾರಲ್ಲ ಲಕ್ಕಿ ಬ್ರೋ, ಇದು ಸ್ವರ್ಗ ಅಂದರೆ ಭೂಲೋಕದ ಸ್ವರ್ಗ. ಭೂಲೋಕದ ಸ್ವರ್ಗ. ಆ ಕಡೆ ಈ ಕಡೆ ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಆ ಕಡೆ ಪಾಕಿಸ್ತಾನ, ಅಮೇಜಿಂಗ್. ಇದು ಇಂಡಿಯಾ ನೋಡಿ. ಇನ್ನೊಂದು ಏನಂದರೆ ವಿಶೇಷ, ಇಲ್ಲಿ ಬಂದು ನೈಟ್ ಆದರೆ ನಮ್ಮ ಅನದರ್ ಸ್ಟೇಟ್, ಬೇರೆ ಸ್ಟೇಟ್ಗಳಿಂದ ಬರ್ತಾರಲ್ವಾ, ಇಲ್ಲಿ ಟೆಂಟ್ಗಳೆಲ್ಲ ಬಾಡಿಗೆ ಕೊಡ್ತಾರೆ. ಟೆಂಟ್ಗಳು ಇಟ್ಕೋಬೋದು. ಮತ್ತು ಹೋಟೆಲ್ಗಳೆಲ್ಲ ಇದೆ, ಅಂದರೆ ಇವ್ರ ಸೇಲ್ ಮಾಡಿಕೊಡ್ತಾರೆ. ಹೋಟೆಲ್ಗಳಿದೆ, ಟೆಂಟ್ ಹೌಸ್ ಎಲ್ಲ ಇದೆ. ಇಲ್ಲಿ ಬಂದು ಟೆಂಟ್ಗಳು ಹಾಕ್ಕೋಬೋದು, ಇರ್ಬೋದು. ವ್ಯೂ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಬಿಸಿಲು ಅಷ್ಟಿದೆ, ಆಗಲೇ ಕ್ಲೈಮೇಟು 22 ಡಿಗ್ರಿ ಕ್ಲೈಮೇಟ್ ಇದೆ. ತುಂಬ ಚೆನ್ನಾಗಿದೆ ವೆದರು. 22 ಡಿಗ್ರಿ ಇದೆ, ಸೂಪರ್ ಆಗಿದೆ ಫ್ರೆಂಡ್ಸ್. ಬನ್ನಿ ನೀವು ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಏನು ರಾಜು, ಹೆಂಗಿತ್ತು? ಸೂಪರ್ ಆಗಿದೆ. ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಮತ್ತೆ ಬರ್ತಿರೋ ಇಲ್ಲ ಗೊತ್ತಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು. ಸೂಪರ್ ಆಗಿದೆ. भैया वो एड्रेस बोलो, मेरा लोग को कोई भी आने को इधर एड्रेस बोलो. यहाँ पे ये है केरन वैली। किरण वैली, यहाँ पे परमिशन मिलती है करालपुरा से। ठीक है. यहाँ पे कोई भी आ सकता है, परमिशन लेके आ सकता है करालपुरा से। परमिशन लेके आना. परमिशन लेके, बिना परमिशन के नहीं छोड़ते हैं। ओके ओके. और दूसरे नंबर पे बहुत अच्छी जगह है यहाँ। अच्छी जगह. यहाँ पे पिकनिक के लिए बहुत अच्छी जगह Okay. है। ये हमारे सामने पाकिस्तान आज़ाद कश्मीर, ओके. इसका नाम है नीलम वैली। नीलम वैली. हाँ, इसको आज के टाइम में बोलते हैं केरन, सेम केरन भी किरण बोलते हैं। किरण ओके. नदी का नाम क्या भैया? ये उस तरफ वाले बोलते हैं नीलम, ये इस तरफ वाले बोलते हैं पाकिस्तान लोग बोलेगा नीलम। नीलम. यहाँ हमारी तरफ से बोलते हैं किशन गंगा। ಇಂಡಿಯಾ ಲೋಗ್ ಬೋಲೆಗಾ किशन गंगा। ಕಿಶನ್ ಗಂಗಾ. ಕೇಳಿಸ್ಕೊಂಡ್ರಲ್ವಾ, ಅವ್ರು ಬಂದಿದೆ ನೀಲಮ್ ಅಂತಾರಂತೆ ಪಾಕಿಸ್ತಾನ ಅವರು. ನಾವು ಬಂದಿದೆ ಇದನ್ನ ಕ್ರಿಶನ್ ಗಂಗಾ. हम चाहते हैं और भी आने चाहिए यहाँ पे हमारे बाहर से। हम उनके शुक्रगुजार हैं जो हमारे पास आते हैं बाहर से टूरिस्ट। हम उनके बहुत खिदमत करते हैं, मेहमान करते हैं, नवाजा। ಓಕೆ. तो हम और चाहते हैं कि और भी आने चाहिए यहाँ पे। ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಟೂರಿಸ್ಟು ಜನ ನಮ್ಮವ್ರು ಬರಬೇಕು. ಮುಂಚೆ ಜಾಸ್ತಿ ಬರ್ತಾ ಇದ್ರಂತೆ, ಅದು ಯಾವುದೋ ಅಟ್ಯಾಕ್ ಆಗಿರೋವಾಗಿಂದ ತುಂಬ ಜನ ನಿಲ್ಲಿಸ್ಬಿಟ್ಟಿದ್ದಾರೆ. ಇವಾಗ ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ, ಬರೀ ಅಂತ ಹೇಳ್ತಾ ಇದ್ದಾರೆ. ಬಂದರೆ ನಮಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜಾಗನೂ ತುಂಬ ಚೆನ್ನಾಗಿದೆ ಅಂತ. रोड का भी थोड़ा प्रॉब्लम है, आपने खुद भी देखा होगा रोड का। उसके हिसाब से यहाँ पे अभी टूरिस्ट थोड़ा कम आते हैं। ಕಮ್ಮಿ. ಸ್ವಲ್ಪ ರೋಡ್ ಹಂಗೆ ಹಿಂಗೆ ಇದೆ, ರೆಡಿ ಮಾಡ್ತಾ ಇದ್ದಾರಂತೆ. ಬನ್ನಿ, ನಾವಂತೂ ತುಂಬ ಧೈರ್ಯ ಮಾಡಿ ಬಂದಿದ್ದೀರಿ. हम भी चाहते हैं हमारी तरफ से जैसे वहाँ से डेवलपमेंट है, हमारी तरफ से होना चाहिए, उससे बेहतर होना चाहिए। ಫ್ರೆಂಡ್ಸ್, ಇನ್ನೊಂದು ವಿಶೇಷ ಏನಂದರೆ, हिंदुस्तान की तरफ से भी कुछ है। ಕುಚ್ಚೆ ಇನ್ನೊಂದು ಏನಂದರೆ, ಬರೋವಾಗ ನಾವು ಸಿಂಧೂರ್ ಆಪರೇಷನ್ ನಡೆದಿದೆ ನೋಡಿ, ಒಂದು ಹತ್ರ ಅಲ್ಲಿ ಆರ್ಮಿಯವರು ಹೇಳಿದ್ರು, ಇದೇ ಬೆಟ್ಟದಿಂದ ನಾವು ಇಲ್ಲೇ ಕೆಲಸ ಮಾಡ್ತಾ ಇರೋದು, ಆ ಬಾಂಬ್ ಹಾಕಿದಾರಂತೆ. ಆ ಬೆಟ್ಟದಿಂದ ಅದು ಬಾಂಬು ಅವ್ರ ಮೇಲೆ ಫೈರ್ ಮಾಡಿರೋದು ಅಂತ. ಮತ್ತೆ ಹೌದು, ಮತ್ತೆ ಅವರು 4-5 ಹಾಕಿರೋದು ಅಲ್ಲೆಲ್ಲ ಡ್ಯಾಮೇಜ್ ಆಗಿರೋದು ಕೂಡ ನೋಡಿಸಿದ್ರು. ನಮಗೆ ಒಂದು 5 ನಿಮಿಷ ಶಾಕ್ ಆಗೋಯ್ತು. ಯಾಕಂದರೆ ಅಷ್ಟೆಲ್ಲ ದಾಟ್ಕೊಬಂದಿದ್ದೀವಿ. ಬಂದಿರೋದಕ್ಕೆ ರಿಯಲ್ ಆಗಿ ಹೊರತು ತುಂಬ ಚೆನ್ನಾಗಿದೆ ಜಾಗ. क्या भैया कुछ बोलो, रेस्टोरेंट कैसे, खाना गिना मिलेगा इधर? सब कुछ मिलता है, रूम भी मिलेगा आपको, टेंट भी मिलेगा, होम स्टे भी मिलेगा आपको, यहाँ पे खाना भी मिलेगा, बढ़िया से बढ़िया खाना मिलेगा। नॉन वेज भी मिलेगा और वेज भी मिलेगा आपको, दोनों मिलेगा यहाँ पे। ಓಕೆ ನೋಡಿ ಫ್ರೆಂಡ್ಸ್, ಹೇಳ್ತಾ ಇದ್ದಾರೆ ಅವು ಭಯ್ಯ, ಹೇಳ್ತಾ ಇದ್ದಾರೆ ನಿಮಗೆ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ, ರೂಮ್ಗಳು ಸಿಗುತ್ತೆ, ಟೆಂಟ್ಗಳು ಅವೈಲೇಬಲ್ ಇದೆ. ಆಗಲಿ ನಾವು ಅನ್ಕೊತೀವಿ, ತುಂಬ ಇವರು ಸಾತ್ವಿಕ ಮನುಷ್ಯರು, ಅಂದರೆ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಕ್ಲಿಯರಾಗಿ ಚೆನ್ನಾಗಿ ಮಾತಾಡ್ತಾರೆ. ಭಯ್ಯ ಸ್ನೋ ಕಬ್ಬ ಸ್ನೋ यहाँ पे तो पड़ती ही नहीं है। पड़ती नहीं? अगर पड़ भी गई तो 1 इंच पड़ती है यहाँ पे, वैसे वो ना होने के बराबर होती है। अगर ऊपर की तरफ देखेंगे 4-5 फुट पड़ती है स्नो। ठीक है यहाँ हमारी जगह पे स्नो पड़ती ही नहीं ऑल टोटल। ओके ओके.
यहाँ पे बस खाली बारिश होती है बस। ಓಕೆ ಲೈಕ್ you. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ವಾತಾವರಣ ಎಲ್ಲ ನೋಡ್ಬೋದು. ನಮ್ದು ಇಂಡಿಯನ್ ಪೋಸ್ಟ್ ಆಫೀಸ್ ಇಲ್ಲಿ ನೋಡಿ, ಇಂಡಿಯನ್ ಪೋಸ್ಟ್ ಆಫೀಸು, ಇಂಡಿಯನ್ ಪೋಸ್ಟ್ ಆಫೀಸು ಅದು ಪಾಕಿಸ್ತಾನ್ ಪೋಸ್ಟ್ ಆಫೀಸ್. ಎರಡು ಒಂದು ನದಿ ಅಷ್ಟೇ, ಒಂದು 3 ಮೀಟರ್ ನದಿ ಅಷ್ಟೇ ಡಿಫ್ರೆನ್ಸ್ ಫ್ರೆಂಡ್ಸ್. ನೋಡಿ ಈ ಇಂಡಿಯಾ ನೋಡ್ಬೋದು, ಇಂಡಿಯಾ ಫ್ಲಾಗ್ ಇದು ನೋಡಿ. ಆ ಕಡೆ ಲೆಫ್ಟ್ ಅಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ. ಹೌದು, ನಮ್ಮ ಹನುಮಂತವ್ರು ರೂಮಲ್ಲಿ ಬರಲ್ಲ ಅಂದ್ರು, ಇವಾಗ ಹೇಳ್ತಾರೆ ಖುಷಿ ಆಗೋದು, ಕಳೆದೋಗ್ತಾರ ಹೇಳ್ತಾರೆ. ಹೆಂಗಿದಪ್ಪ ಹನುಮಂತ? ಸೂಪರ್ ಆಗಿದೆ. ಬರಲ್ಲ ಅಂದ್ರೆ ಈ ಕಡೆ ನೋಡಿದ್ರೆ ಬೆಟ್ಟಗಳು, ಅದು ರೋಡ್ ಇವಾಗ ರೆಡಿ ಮಾಡ್ತಾವ್ರೆ. ನಾನು ಭಯ ಎತ್ಕೊಂಡ್ಬಿಡ್ತು, ಅಯ್ಯೋ ನಾನು ಬರಲ್ಲ, ಇಲ್ಲೆಲ್ಲ ನಿಲ್ಸ್ಬಿಡಿ ಅಂದೆ. ಇಲ್ಲಿ ಬಂದಿದ್ದ ತಕ್ಷಣ ಸ್ವಲ್ಪ ಖುಷಿ ಆಯ್ತು. ಪರವಾಗಿಲ್ಲ, ನೋಡ್ದಂಗೆ ಆಯ್ತಲ್ಲ. ನಾವು ಇದ್ರೆ ಏನು ಇದ್ದಿರಲ್ಲ. ಆ ಕಡೆ ಪಾಕಿಸ್ತಾನ, ಈ ಕಡೆ ನಮ್ಮ ಇಂಡಿಯಾ. ಜೈ ಇಂಡಿಯಾ. ಫೈನಲ್ ಆಗಿ ನಮ್ಮ ಸೆಕೆಂಡ್ ಡೇ ಕಂಪ್ಲೀಟ್ ಮಾಡ್ಕೊಂಡು, ಕಿರಣ್ ವೇಲಿ ಕಂಪ್ಲೀಟ್ ಮಾಡ್ಕೊಂಡು ನೋಡ್ಬೋದು. ನಮ್ಮ ಶತ್ರು ಪಾಕಿಸ್ತಾನ ಬಾರ್ಡರ್ ಅಲ್ಲಿದೆ ನೋಡಿ, 100 ಮೀಟರ್ ಅಷ್ಟೇ ಡಿಫ್ರೆನ್ಸ್ ಇದೆ ನದಿ. ಆ ನದಿ ದಾಟದೆ ಪಾಕಿಸ್ತಾನ. ಈಗ ಕಂಪ್ಲೀಟ್ ಆಗಿ ಈಗ ನಾವು ಶ್ರೀನಗರ್ ಹೊರಡ್ತಾ ಇದ್ರಿ. ಮೇರಾ ಭಾರತ್ ಮಾತಾ ಕಿ ಜೈ, ಮೇರಾ ಭಾರತ್ ಮಾತಾ ಕಿ ಜೈ, ಜೈ ಜೈ.